ದೇವಸ್ಥಾನದ ಅರ್ಚನೆ ಮತ್ತು ಟೈಮಿಂಗ್ಸ್ ಹೇಳಿ ಸರ್. ನಮಸ್ಕಾರ. ಪ್ರತಿನಿತ್ಯ ದೇವಸ್ಥಾನ ಬೆಳಿಗ್ಗೆ 6:30ಗೆ ಪ್ರಾರಂಭ ಆಗುತ್ತೆ, 12 ಗಂಟೆವರೆಗೆ ತೆಗೆದಿರುತ್ತೆ. ಸಾಯಂಕಾಲ 5ರಿಂದ 9 ಗಂಟೆವರೆಗೆ ಇರುತ್ತೆ. ಗುರುವಾರ ಮಾತ್ರ ವಿಶೇಷವಾಗಿ 5:30ಯಿಂದ 1 ಗಂಟೆವರೆಗೆ ತೆಗೆದಿರುತ್ತೆ. ಸಾಯಂಕಾಲ 5ರಿಂದ 9:30ವರೆಗೆ ತೆಗೆದಿರುತ್ತೆ. ನೋಡಿರಿ, ಕಲ್ಯಾಣ ಮಂಟಪ GNR ಕಲ್ಯಾಣ ಮಂಟಪ ಪಕ್ಕದಲ್ಲೇ ದೇವಸ್ಥಾನ ಇರೋದು, ಸಾಯಿಬಾಬಾ ದೇವಸ್ಥಾನ, ಜಯನಗರ 9 ಬ್ಲಾಕಲ್ಲಿ. ಒಂದು ವಿಸಿಟ್ ಮಾಡಿ. ಸಾಯಿ ರಾಮ್ ಸಾಯಿ ಶ್ಯಾಮ್ ಸಾಯಿ ಭಗವಾನ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಐವತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಬ್ಲಾಗ್ ಸ್ಟಾರ್ಟ್ ನಾನು ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾರೆ, ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಇವತ್ತು ಜಯನಗರ 9 ಬ್ಲಾಕಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಇದ್ದೀವಿ. ಇವತ್ತು ಜಯನಗರ 9 ಬ್ಲಾಕಲ್ಲಿ ಬನ್ನಿ. ಆ ದೇವಸ್ಥಾನ ಬಗ್ಗೆ ನಿಮ್ಗೆ ಯಾವ ರೀತಿ ದೇವಸ್ಥಾನ ಅಂತ ವಿಡಿಯೋದೆಲ್ಲ ತಿಳಿಸ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ. ನೋಡಿರಿ, ಕಲ್ಯಾಣ ಮಂಟಪ GNR ಕಲ್ಯಾಣ ಮಂಟಪ ಪಕ್ಕದಲ್ಲೇ ದೇವಸ್ಥಾನ ಇರೋದು, ಸಾಯಿಬಾಬಾ ದೇವಸ್ಥಾನ, ಜಯನಗರ 9 ಬ್ಲಾಕಲ್ಲಿ. ಒಂದು ವಿಸಿಟ್ ಮಾಡಿ. ನೋಡಿರಿ, ಶ್ರೀ ಸಾಯಿಬಾಬಾ ದೇವಸ್ಥಾನ ಯಾವ ರೀತಿ ಇದೆ ಅಂತ. ವಿಶ್ವಜನ ಜಯಂ ಸಾಯಿ ಕೀರ್ತನಂ. ನೋಡಿರಿ, ದೇವಸ್ಥಾನ ಯಾವ ರೀತಿ ಇದೆ ಅಂತ. ಹೂವು ಎಲ್ಲ ಸಿಗ್ತವೆ. ಬನ್ನಿ ಮುಂದೆ ಹೋಗೋಣ. ಇವಾಗ ದೇವಸ್ಥಾನ ಒಳಗೆ ಎಂಟ್ರಿ ಆಗ್ತಾಯಿದೆ ನಾವು. ದೇವಸ್ಥಾನ ಫಸ್ಟು ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ನೀವು ಇಲ್ಲೆಲ್ಲ ಕೈ ಕಾಲು ತೊಳ್ಕೊಬೋದು. ಬನ್ನಿ, ಇವಾಗ ದೇವಸ್ಥಾನ ಯಾವ ರೀತಿ ಸ್ಟಾರ್ಟಿಂಗ್ ನೋಡಿ. ದೇವಸ್ಥಾನ ಬಗ್ಗೆ ಇಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ, ನೋಡ್ಕೋಬೋದು ನೀವು. ಒಂದ್ಸಲ ದೇವಸ್ಥಾನ ಬಗ್ಗೆ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, ಒಂದ್ಸಲ ನೋಡ್ಕೊಳ್ಳಿ. ಬನ್ನಿ, ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನದಲ್ಲೆಲ್ಲ ಇಲ್ಲಿ ಪೂಜೆ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿರ್ತಾರೆ ಹೊರಗಡೆ. ದೇವಸ್ಥಾನ ಒಳಗಡೆ ನೋಡ್ಕೊಬೋದು ನೀವು. ಬನ್ನಿ, ಒಳಗಡೆ ಹೋಗೋಣ ಇವಾಗ. ಫ್ರೆಂಡ್ಸ್, ಇದು ನೋಡಿ ಸೇವೆಗಳು, ನೀವು ಅರ್ಚನೆ ಮಾಡಿಸ್ಬೋದು. ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ಒಂದ್ಸಲ ನೋಡ್ಕೊಳ್ರಿ ಯಾವ ರೀತಿ ಇದೆ ಅಂತ. ಅದ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಗುರುವಾರ ಫುಲ್ ರಶ್ ಇರುತ್ತೆ ದೇವಸ್ಥಾನ. ಇವತ್ತು ಬುಧವಾರ, ಹಂಗಾಗಿ ದೇವಸ್ಥಾನ ರಶ್ ಇಲ್ಲ. ಫುಲ್ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಗಜಮುಖನೇ ಗಣಪತಿ ನಿನಗೆ ವಂದನೆ. ನೋಡಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಗಣಪತಿ ದೇವ್ರು ಸಿಗುತ್ತೆ, ಮತ್ತು ಸೆಂಟ್ರಲ್ಲಿ ನಿಮಗೆ ಶ್ರೀ ಸಾಯಿಬಾಬಾ ದೇವರಿದೆ, ಮತ್ತು ಪಕ್ಕದಲ್ಲಿ ಶ್ರೀ ರಾಮ ಲಕ್ಷ್ಮಣ ದೇವರಿದೆ ಪಕ್ಕದಲ್ಲಿ ನೋಡ್ತಿರ್ಬೋದು. ರಾಮದೂತ ಕ್ಷೇಮದಾತ ಶರಣು ಆಂಜನೇಯ. ಮಂಗಳಾರತಿ ನಡೀತಾ ಇದೆ ಅಲ್ಲಿ. ಜಸ್ಟ್ ಇವಾಗ ಮಂಗಳಾರತಿ ಆಯಿತು, ನೋಡ್ತಿರೋಬೋದು ನೀವು. ಫ್ರೆಂಡ್ಸ್, ನೋಡಿದ್ರಲ್ಲ. ಬನ್ನಿ, ಇವಾಗ ಇಲ್ಲಿ ಅರ್ಚಕರಿದ್ದಾರೆ, ಅವರು ಟೈಮಿಂಗ್ಸು ಮತ್ತು ಪೂಜೆ ಯಾವ ಟೈಮಲ್ಲಿ ಮಾಡ್ತಾರೆ ಅಂತ ಕೇಳೋಣ. ಹೇಳಿ ಸರ್, ದೇವಸ್ಥಾನದ ಅರ್ಚನೆ ಮತ್ತು ಟೈಮಿಂಗ್ಸ್ ಹೇಳಿ ಸರ್. ನಮಸ್ಕಾರ. ಪ್ರತಿನಿತ್ಯ ದೇವಸ್ಥಾನ ಬೆಳಿಗ್ಗೆ 6:30ಗೆ ಪ್ರಾರಂಭ ಆಗುತ್ತೆ, 12 ಗಂಟೆವರೆಗೆ ತೆಗೆದಿರುತ್ತೆ. ಸಾಯಂಕಾಲ 5ರಿಂದ 9 ಗಂಟೆವರೆಗೆ ಇರುತ್ತೆ. ಗುರುವಾರ ಮಾತ್ರ ವಿಶೇಷವಾಗಿ 5:30ಯಿಂದ 1 ಗಂಟೆವರೆಗೆ ತೆಗೆದಿರುತ್ತೆ. ಸಾಯಂಕಾಲ 5ರಿಂದ 9:30ವರೆಗೆ ತೆಗೆದಿರುತ್ತೆ. ಇಲ್ಲಿ ಪ್ರತಿನಿತ್ಯ ಅಭಿಷೇಕವನ್ನು ಮಾಡ್ತೀವಿ ಬಾಬನಿಗೆ. ಪಕ್ಕದಲ್ಲಿ ಗಣಪತಿ, ರಾಮ, ನಾಗರು ಹಾಗೂ ನವಗ್ರಹ ದೇವತೆಗಳು ಕೂಡ ಇಲ್ಲಿದೆ. ಪ್ರತಿನಿತ್ಯ ಅರ್ಚನೆಯನ್ನು ಇಲ್ಲಿ ಮಾಡ್ತೀವಿ. ನಾವು ಸಂಕಲ್ಪ ಮಾಡಿ ಅರ್ಚನೆಯನ್ನು ಮಾಡ್ತೀವಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇಲ್ಲೇ ಇರೋಂಥ ಅರ್ಚಕರು ಡೀಟೇಲಾಗಿ ನಮ್ಗೆ ಹೇಳಿದರು.
ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ಮತ್ತೆ ನಿಮಗೆ ತೋರಿಸ್ತೀನಲ್ಲ. ಇದು ಗಣೇಶ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ ಮತ್ತು ಅಲ್ಲಿ ಶ್ರೀರಾಮ ದೇವಸ್ಥಾನ ಇದೆ. ದೇವಸ್ಥಾನ ಒಳಗಡೆ ಇದು ಯಾವ ರೀತಿ ಇದೆ ಅಂತ. ನೋಡಿ ದೇವಸ್ಥಾನ ಹೊರಗಡೆ ಇದು. ಇಲ್ಲಿ ಪೂಜೆ ಮಾಡಿದೆಲ್ಲ ಕಿರ್ಕಿರಿ ಬರುತ್ತೆ, ಅಭಿಷೇಕದ ನೀರು ಬರುತ್ತೆ. ತುಂಬ ವರ್ಷದ ಹಳೆಯ ಮರ ಯಾವ ರೀತಿ ಇದೆ ಅಂತ. ಇಲ್ಲೊಂದು ಬಾಗಿಲಿದೆ. ಒಂದು ಎಂಟ್ರೆನ್ಸ್ ಇರ್ತಿದೆಯಲ್ಲ, ನಾವು ಒಂದು ರೌಂಡ್ ಹಾಕಿ ನಿಮಗೆ ತೋರಿಸಿ ದೇವಸ್ಥಾನ ಯಾವ ರೀತಿ ಇದೆ ಅಂತ. ನೋಡಿ ಇದೇ ಎಂಟ್ರಿ. ಓಕೆ ಫ್ರೆಂಡ್ಸ್, ನೋಡಿದಲ್ಲ ದೇವಸ್ಥಾನ ಬಗ್ಗೆ ಡೀಟೇಲ್ ಆಗಿ ಎಲ್ಲ. ಮತ್ತು ಅರ್ಚನೆ ಇದೆ, ಡೈಲಿ ಇರುತ್ತೆ, ನೀವು ಅರ್ಚನೆ ಮಾಡಿಸ್ಬೋದು. ಇದು ಜಯನಗರ 9th ಬ್ಲಾಕಲ್ಲಿ ಇದೆ ದೇವಸ್ಥಾನ. ಇವಾಗ ಮೆಟ್ರೋ ಬೇರೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ದೇವಸ್ಥಾನ ಬರೋಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.